ಎಲ್ಲರನ್ನೂ ಕೂಡ ನಾವು ಎಚ್ಚರಿಸ್ಬೇಕಂದ್ರೆ ಇಂಥ ಹಾಡುಗಳನ್ನ ನಾವು ಭಜನಾ ಪದಗಳಾಗಿ ತತ್ವಪದಗಳಾಗಿ ಊರೂರಿಗೆ ಓಣೋಣಿಗೆ ಹಾಡ್ಕೊಂತ ಹೋದಾಗ ಮಾತ್ರ ನೀವು ಅರಿವನ್ನ ಬಿತ್ತಲಿಕ್ಕೆ ಸಾಧ್ಯ. ಓಕೆ, ಗಂಗಮ್ಮಗೆ ಗುಡಿ ಕಟ್ಟಿಸಿ ಅನ್ರಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು, ಮಾರಮ್ಮಗೆ ಹರಕೆ ಹೊತ್ತು. ಎರಡು ಸೇರಿಸನ್ರಿ, ಈಗ ನಾನು ಹೇಳ್ದಂಗೆ ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು. ಇನ್ನೊಂದಲ್ಲ ಅನ್ರಿ, ಕೋಳಿ ಕುರಿ ಕೊಯ್ಯುವ ಯುಗ, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು. ಆ ಎರಡು ಸಾಲ ಸೇರ್ಸನ್ರಿ, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಗಂಗಮ್ಮಗೆ ಗುಡಿ ಕಟ್ಟಿಸಿ, ಗಂಗಮ್ಮಗೆ ಗುಡಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ಗಂಗಮ್ಮಗೆ ಗುಡಿ ಕಟ್ಟಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ಮಾರಮ್ಮಗೆ ಹರಕೆ ಹೊತ್ತು, ಮಾರಮ್ಮಗೆ ಹರಕೆ ಹೊತ್ತು, ಮಾರಮ್ಮಗೆ ಹರಕೆ ಹೊತ್ತು, ಮಾರಮ್ಮಗೆ ಹರಕೆ ಹೊತ್ತು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು. ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ ರಿಪೀಟ್. ಗಂಗಮ್ಮಗೆ, ಗಂಗಮ್ಮಗೆ, ಗಂಗಮ್ಮಗೆ ಗುಡಿ ಕಟ್ಟಿಸಿ, ನೀವೇ ಅನ್ಬೇಕು, ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಏಳು ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ನಮ್ಗೆಲ್ಲಾ ಹೇಳ್ತಿದ್ರು ಸಣ್ಣವ್ರಿದ್ದಾಗ, ಸರ್ ಹಂಗೆ ಬರ್ಸ್ತಾ ಇರ್ಬೇಕು ಲೈಟ್ ಆಗಿ. ಹಿಂದಕ್ಕೆಲ್ಲ ಕತೆ ಹೇಳ್ತಿದ್ರಿ, ಸೂರ್ಯ 7 ಕುದುರೆ ಮೇಲೆ ಬರ್ತಾನ, ರಾತ್ರಿ ಕನಸಿನಾಗ ಹಂಗ ಬರ್ತದ, ರಾಣಿಯರು ಬರ್ತಾರ, ರಾಜ ಬರ್ತಾನ, ನಮ್ ಕನಸಿನಾಗೆಲ್ಲ ರೊಕ್ಕ ಉದುರ್ತಾವ. ಇವೆಲ್ಲಗಳು ಕಲ್ಪನೆಗಳನ್ನ ಕಟ್ಟಿ ಕಟ್ಟಿ ನಮ್ಮನ್ನೆಲ್ಲ ಬರೀ ಫ್ಯಾಂಟಸಿ ಲೋಕಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಅವೆಲ್ಲವುಗಳನ್ನ ಇಟ್ಕೊಂಡು ಮಾತಾಡ್ತಾ ಹೋಗ್ತಾರೆ ಇವ್ರು ಕವಿಗಳು ಹೊಸದಾಗಿ. ಏಳು ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ಏಳು 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 ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ಇಂದ್ರನೆಂಬನ್ಯಾವನೋ ಮಳೆ ಸುರಿಸುವನೆಂದು ಹೇಳಿ, ಇಂದ್ರನೆಂಬನ್ಯಾವನೋ ಮಳೆ ಸುರಿಸುವನೆಂದು ಹೇಳಿ, ಇಂದ್ರನೆಂಬನ್ಯಾವನೋ ಮಳೆ ಸುರಿಸುವನೆಂದು ಹೇಳಿ, ಇಂದ್ರನೆಂಬನ್ಯಾವನೋ ಮಳೆ ಸುರಿಸುವನೆಂದು ಹೇಳಿ. ಏ ಇಂದ್ರ ಗುಡುಗುಡು ಗುಡುಗುಡು, ಅಲ್ಲೋಡ ಅರ್ಜುನ ಶಬ್ದ ನಾವು ಸಣ್ಣವರಿದ್ದಾಗ ಹೇಳ್ತಿದ್ವಿ, ಗುಡುಗ ಕತ್ತದ ಅರ್ಜುನ ಬರಕತ್ತನ, ಇಂದ್ರ ಮಳೆ ಸುರಕತ್ತನ. ಮತ್ತೆ ಇಂದ್ರ ಇದ್ರೆ ಯಾವಾಗ್ಲೂ ಸುರಿಬೇಕಾಗಿತ್ತು, ಮಳೆಗಾಲದಾಗ ಯಾಕೆ ಸುರ್ತದ? 7 ಕುದುರೆ ಮೇಲೆನೆ ಸೂರ್ಯ ಯಾಕೆ ಬರ್ಬೇಕು? ಇವೆಲ್ಲ ಪ್ರಶ್ನೆಗಳು ಊಟಕ್ಕೆ ಶುರು ಮಾಡಿದೆ ನಮ್ಗೆಲ್ಲ. ಏನಪ್ಪ ಇದು 7 ಕುದುರೆ ಹಾಕಿಟ್ಟಾನೆ, 8 ಯಾಕೆ ಆಗ್ಬಾರ್ದು, 2 ಯಾಕೆ ಆಗ್ಬಾರ್ದು, 3 ಯಾಕೆ ಆಗ್ಬಾರ್ದು? ಹೌದಾ ಇಲ್ಲ? ಸರ್ಪ ಅಂದ್ರೆ 7 ಸರ್ಪ ಯಾಕೆ 8ನೇ ಸರ್ಪ ಹಾಕಿಲ್ಲ, 2ನೇ ಸರ್ಪ ಹಾಕಿಲ್ಲ? ಇವೆಲ್ಲ ಪ್ರಶ್ನೆಗಳು ಹೊಸ ಓದಿನಿಂದ ಶುರುವಾದವಲ್ಲ, ಆ ಪ್ರಶ್ನೆಗಳಿಗೆ ಪೂರಕವಾಗಿ ಈ ಪದ್ಯಗಳು ಹುಟ್ಟಿದ್ದು.
ಏಳು ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ಏಳು ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ, ಇಂದ್ರನೆಂಬನ್ಯಾವನು ಮಳೆ ಸುರಿಸುವನೆಂದು ಹೇಳಿ, ಇಂದ್ರನೆಂಬನ್ಯಾವನು ಮಳೆ ಸುರಿಸುವನೆಂದು ಹೇಳಿ, ನಂಬಿಸುವ ಹಾಳು ಕಾಲ ಹೊರಟು ಹೋಯಿತು, ನಂಬಿಸುವ ಹಾಳು ಕಾಲ ಹೊರಟು ಹೋಯಿತು, ಈಗ ನಂಬಿಸುವ ಹಾಳು ಕಾಲ ಹೊರಟು ಹೋಯಿತು, ಆ ನಂಬಿಸುವ ಹಾಳು ಕಾಲ ಹೊರಟು ಹೋಯಿತು, ಬೀದಿ ಬೀದಿಯಲ್ಲಿ ಜ್ಞಾನ ತುಂಬಿ ತುಳುಕಿತು, ಬೀದಿ ಬೀದಿಯಲ್ಲಿ ಜ್ಞಾನ ತುಂಬಿ ತುಳುಕಿತು, ಗಂಗಮ್ಮಗೆ 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 ಗುಡಿ ಕಟ್ಟಿಸಿ ಮಾರಮ್ಮಗೆ. ಈಗ ನಾವು ಹಾಡುಗಳನ್ನ ಹಾಡುವಾಗ ರೀಚ್ ಆಗ್ಬೇಕಲ್ಲ ಜನರಿಗೆ, ಅವ್ರ ಹೃದಯಕ್ಕೆ ತಟ್ಟಬೇಕಲ್ಲ, ಅವ್ರ ಹತ್ತಿರಕ್ಕೆ ಹೋಗ್ಬೇಕಂದ್ರೆ ಒಂದಷ್ಟು ರಿದಮ್ಗಳನ್ನ ಮತ್ತೆ ಮತ್ತೆ ರಿಪೀಟ್ ಹೇಳೋದ್ರ ಮೂಲಕ ಅವ್ರಿಗೆ ಸ್ವಲ್ಪ ಟಚ್ ಆಗ್ತದೆ. ನಾವು ಸುಮ್ನೆ ಹಂಗೆ ಸಾದಾ ರೀತಿಯಲ್ಲಿ ಹಾಡ್ಕೊಂಡು ಹೋಗ್ಲ, ಗಂಗಮ್ಮಗೆ ಹುಲಿಗೆ ಅಮ್ಮಗೆ ಹಿಂಗ ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮ ಅಂತ ಅವ್ರಿಗೆ ಹೇಳಿದಾಗ ಸ್ವಲ್ಪ ಎಫೆಕ್ಟ್ ಆಗ್ತದೆ. ನಾವು ಹಾಡುಗಳನ್ನ ಹಾಡುವಾಗ ಸ್ವಲ್ಪ ನಾವು ಅನುಭವಿಸಿ ಹಾಡ್ಬೇಕು. ಸುಮ್ನೆ ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು ಹಂಗಲ್ಲ. 3ನೇ ಕ್ಲಾಸ್ನ್ಯಾಗ 4ನೇ ಕ್ಲಾಸ್ನ್ಯಾಗ ಗಟ್ಟಿ ಮಾಡಿ ಹೇಳದಂಗಲ್ಲ ಇದು ಪದ್ಯ. ಇದು ಅನುಭವಿಸ್ಬೇಕು. ಮತ್ತೆ ಯಾರು ಆ ಕಷ್ಟದಿಂದ ಬಳಲ್ತಿದ್ದಾರೋ ಅವ್ರಿಗೆ ಮೆಸೇಜ್ ಹೋಗ್ಬೇಕು ಅಂದ್ರೆ ನಾವು ಎಫೆಕ್ಟಿವ್ ಆಗಿ ಆಡ್ಬೇಕು. ಓಕೆ, ಗೊತ್ತಾಯ್ತಾ? ಎತ್ತಿನ ಕೊಂಬಿನ ಮೇಲೆ ಲೋಕವಿದೆ ಎಂಬ ಮಾತು, 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 ಆದಿಶೇಷ ನೆಡೆಯ ಮೇಲೆ ಭೂಮಿ ನಿಂತ ಆ ಮಾತು, ಆದಿಶೇಷ ನೆಡೆಯ ಮೇಲೆ ಭೂಮಿ ನಿಂತ ಆ ಮಾತು, ಎತ್ತಿನ ಕೊಂಬಿನ ಮೇಲೆ ಲೋಕವಿದೆ ಎಂಬ ಮಾತು, ಎತ್ತಿನ ಕೊಂಬಿನ ಮೇಲೆ ಲೋಕವಿದೆ ಎಂಬ ಮಾತು, ಆದಿಶೇಷ ನೆಡೆಯ ಮೇಲೆ ಭೂಮಿ ನಿಂತ ಆ ಮಾತು, ಆದಿಶೇಷ ನೆಡೆಯ ಮೇಲೆ ಭೂಮಿ ನಿಂತ ಆ ಮಾತು, ಸದ್ದಡಗಿ ನಿಜ ಬಣ್ಣ ಗೊತ್ತಾಯಿತು, ಸದ್ದಡಗಿ ನಿಜ ಬಣ್ಣ ಗೊತ್ತಾಯಿತು, ಸದ್ದಡಗಿ ನಿಜ ಬಣ್ಣ ಗೊತ್ತಾಯಿತು, ಸದ್ದಡಗಿ ನಿಜ ಬಣ್ಣ ಗೊತ್ತಾಯಿತು, ಬಡ ಜನರಿಗೆ ಸತ್ಯವೇ ತಿಳಿದು ಬಂದಿತು, ಬಡ ಜನರಿಗೆ ಸತ್ಯವೇ ತಿಳಿದು ಬಂದಿತು, ಗಂಗಮ್ಮಗೆ ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಹೊತ್ತು, ಗಂಗಮ್ಮಗೆ ಗುಡಿ ಕಟ್ಟಿಸಿ ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ. ಈಗ ಇದೇ ರೀತಿಯಲ್ಲಿ ಶೂದ್ರ ಜನಗರು ಅಕ್ಷರ ನೋಡಬಾರದೆಂಬ ಮಾತು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು. ಇದನ್ನ ನೀವು ಪ್ರಯತ್ನ ಮಾಡ್ರಿ ನೋಡಮ್ ಎಲ್ಲರೂ ಸೇರಿ. ಓಕೆ, 1 2 3 ಸ್ಟಾರ್ಟ್. ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಅಕ್ಷರಗಳ ನೋಡಬಾರದೆಂಬ ಮಾತು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು, ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬ ಮಾತು. ಇಲ್ಲಿ 2 ಕಾನ್ಸೆಪ್ಟ್ ಬರ್ತದೆ. ಒಂದು ಶೂದ್ರ, ಯಾರು ಇವರು ಶೂದ್ರ? ನೀವು ಸೋಷಿಯಾಲಜಿನಲ್ಲಿ ಓದಿರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ 3 ವರ್ಣಗಳಾದ್ರೆ ಶೂದ್ರ ಅನ್ನೋದು ಜಾತಿಗಳ ಗುಂಪು. ನೆನ್ಪಿಟ್ಕೊಳ್ಬೇಕು ನೀವು, ಶೂದ್ರ ಅಂದ್ರೇನು? ಜಾತಿಗಳ ಗುಂಪು. ಅವು 3 ವರ್ಣಗಳಾದ್ರೆ ಇದು ಶೂದ್ರ ಅನ್ನೋದು ಒಂದು ವರ್ಣನೆ, ಅದರೊಳಗಡೆ ಒಂದು ಜಾತಿಗಳ ಗುಂಪು, ಬಹಳಷ್ಟು ಗುಚ್ಛ ಅದು. ಆದ್ರೆ ಬ್ರಾಹ್ಮಣ ಅನ್ನೋದು ಒಂದೇ ಜಾತಿ, ಅದು ಒಂದು ವರ್ಣ. ಕ್ಷತ್ರಿಯ ಅನ್ನೋದು ಅದೊಂದೇ ಜಾತಿ, ಅದೊಂದು ವರ್ಣ. ಆಮೇಲೆ ವೈಶ್ಯ ಅನ್ನೋದು ಒಂದು ಜಾತಿ, ಅದೊಂದು ವರ್ಣ. ಒಂದು ಜಾತಿ ಒಂದೊಂದು ವರ್ಣ ಆದ್ರೆ ಶೂದ್ರ ಅಂತಕ್ಕಂಥ ವರ್ಣ ಜಾತಿಗಳ ಗುಂಪು. ಕೆಲಸ ಮಾಡುವ ಈ 3 ವರ್ಣಗಳಿಗೆ ಕೆಲಸ ಮಾಡುವ ಜಾತಿಗಳ ಗುಂಪು, ಇದು ಶೂದ್ರ ಆಯ್ತು. ಇನ್ನೊಂದು ಅಕ್ಷರಗಳ ನೋಡಬಾರದು. ನೋಡ್ರಿ, ಇದು ಒಂದು ಕಾಲ ಇತ್ತು, ನಮ್ಗೆಲ್ಲ ಕಾಲೇಜ್ ಗಿಲೇಜ್ ಅವೆಲ್ಲ ಬಂದವ. ಜ್ಯೋತಿಬಾ ಫುಲೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇನ್ನ ಯಾರ್ಯಾರು ಪ್ರಯತ್ನದ ಫಲವಾಗಿ ನಾವು ಇವತ್ತು ಅಕ್ಷರ ನೋಡಕತ್ತೀವಿ. ಹಿಂದೆ ಅಕ್ಷರ ನೋಡಬಾರ್ದು, ಕಣ್ಣಿಗೆ ಕಾಣಿಸ್ಲಾರ್ದಂಗ ಏನೋ ಒಂದು ರಸ ಹಾಕಿ ಕಣ್ಣು ಕೆತ್ತಿದ್ರು ಅಂತ.
ಅಚಾನಕ ಬಾಯಿ ತಪ್ಪೆ ಅಂದ್ರೆ ನಾಲಿಗೆ ಸೀಳ್ತಿದ್ರು. ಇದೆಲ್ಲ ದಾಖಲೆಗಳದವ, ಅದಕ್ಕೆ ಬರ್ದಾರ ಕವಿ, ಸುಮ್ನೆ ಬರ್ದಿಲ್ಲ ಇವು. ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಜನರು ಅಕ್ಷರಗಳ ನೋಡಬಾರದೆಂಬ ಮಾತು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು, ಹೆಣ್ಣು ಮಕ್ಕಳು ಓದಬಾರದೆಂಬ ಮಾತು ದೂರ ಸರಿದು, ಪಂಚಾಂಗವೇ ದಿಕ್ಕಿಲ್ಲದೆ ಹಾರಿ ಹೋಯಿತು, ಪಂಚಾಂಗವೇ ದಿಕ್ಕಿಲ್ಲದೆ ಹಾರಿ ಹೋಯಿತು, ಬೀದಿ ಬೀದಿಯಲ್ಲಿ ಜ್ಞಾನ ತುಂಬಿ ತುಳುಕಿತು, ಬೀದಿ ಬೀದಿಯಲ್ಲಿ ಜ್ಞಾನ ತುಂಬಿ ತುಳುಕಿತು, ಗಂಗಮ್ಮಗೆ ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಜೊರಗೆ ಕೋಳಿ ಕುರಿ ಕೋಳಿ ಕುರಿ ಕೊಯ್ಯುವ ಯುಗ ಹೊರಟು ಹೋಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು, ಹೊಸ ಓದಿನಿಂದ ಲೋಕವೇ ಬದಲಾಯಿತು.